ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೇರಳೆ ಹಣ್ಣಿನ ಬೀಜದ ಬಗ್ಗೆ ಹೇಳ್ತಾ ಇದ್ದೀನಿ. ನೇರಳೆ ಹಣ್ಣನ್ನ ತಿಂದುಬಿಟ್ಟು ನಾವು ಅದರ ಬೀಜಗಳನ್ನ ಬಿಸಾಡ್ತಾ ಇದ್ದೀವಿ ಅಲ್ವಾ. ಆ ಬೀಜಗಳನ್ನ ಬಿಸಾಡೋ ಬದಲು ನಾವು ಈ ರೀತಿಯಾಗಿ ಉಪಯೋಗ ಮಾಡ್ಬೋದು. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಆ ಉಪಯೋಗಗಳನ್ನೆಲ್ಲ ನೀವು ತಿಳ್ಕೊಳ್ಬೋದು. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರಳೆ ಹಣ್ಣಿನ ಬೀಜದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸ್ವಲ್ಪ ನೇರಳೆ ಬೀಜಗಳನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನೇರಳೆ ಬೀಜಗಳನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನೋಡಿ, ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ನೇರಳೆ ಬೀಜಗಳನ್ನ 2 ದಿನ ಒಣಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನೇರಳೆ ಬೀಜನ ಒಣಗಿಸಿದ್ದೀನಿ. ಒಂದು 2 ದಿನ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ನಿಮಗೆ ಒಣಗಿಸೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಹುರಿದು ಕೂಡ ಈ ಪೌಡ್ರನ್ನು ಮಾಡ್ಕೊಳ್ಬೋದು. ನೋಡಿ, ಈ ಥರ ಒಣಗಿಸಿದ್ದೀನಿ. ಈ ರೀತಿ ಸಿಪ್ಪೆ ಬಿಟ್ಕೊಳ್ಬೇಕು. ಈ ಥರ ಸಿಪ್ಪೆ ಬಿಟ್ಕೊಳ್ಳೋ ಹಾಗೆ ಒಣಗಿಸ್ಬೇಕು. ನೋಡಿ, ಈಗ ಒಣಗಿರುವಂತಹ ನೇರಳೆ ಬೀಜನ ನಾವು ಮಿಕ್ಸರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಣಗಿಸಿರೋ ನೇರಳೆ ಬೀಜನ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈ ಥರ ಇದೆ ಪೌಡರು. ನಾವು ಈ ಪೌಡರನ್ನು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆನಲ್ಲಿ ಅರ್ಧ ಅಥವಾ 1 ಸ್ಪೂನ್ನ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಬೋದು, ಅಥವಾ ಮಜ್ಜಿಗೆನಲ್ಲಾದರೂ ಹಾಕ್ಕೊಂಡು ಕುಡಿಬೋದು. ನಿಮಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ಅಥವಾ ಮಜ್ಜಿಗೆನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೆಯದು ಈ ಪೌಡರು. ನಾನಿಲ್ಲಿ ಮಜ್ಜಿಗೆಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ನಾನಿಲ್ಲಿ 1 ಲೋಟ ಮಜ್ಜಿಗೆಯನ್ನು ತಗೊಂಡಿದ್ದೀನಿ. 1 ಲೋಟ ಮಜ್ಜಿಗೆಗೆ ನಾವು ಅರ್ಧ ಸ್ಪೂನು ಅಥವಾ 1 ಸ್ಪೂನಷ್ಟು ಈ ನೇರಳೆ ಬೀಜದ ಪೌಡರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನೀವು ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆನಲ್ಲಿ ಕುಡಿತೀನಿ ನಾನು ಈ ಥರ ಅಂತಂದರೆ ನೀವು ಬಿಸಿ ನೀರಿಗೆ ಅರ್ಧ ಅಥವಾ 1 ಸ್ಪೂನ್ನ ಹಾಕ್ಕೊಂಡ್ಬಿಟ್ಟು ಕುಡೀರಿ, ತುಂಬಾ ಒಳ್ಳೆಯದು. ನೋಡಿ, ಇದರಲ್ಲಿ ನಾವು ನೇರಳೆ ಬೀಜ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಅತಿ ಹೆಚ್ಚಾಗಿ ನಾವು ತಿನ್ನಬಾರ್ದು. ದಿನಕ್ಕೆ 1 ಸಲ ಈ ರೀತಿ ತಿಂದರೆ ಸಾಕಾಗುತ್ತೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ಮಜ್ಜಿಗೆ ಅಥವಾ ಬಿಸಿನೀರಲ್ಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ನೇರಳೆ ಬೀಜದ ಪೌಡರನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾಕಂದರೆ ನಾವು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ಒಂದು 2 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಇಟ್ಕೊಳ್ಳಿ. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ನಾವು ಪೌಡರ್ನ ಒಂದು ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ಅದು ಬಿಸಿ ಇರುತ್ತೆ ಅಲ್ವಾ. ಮಿಕ್ಸಿಗೆ ಹಾಕಿದ ಕೂಡಲೇ ಹಾಕಿ ಇಡಬೇಡ್ರಿ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಾವು ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಬೋದು. ನೋಡಿದ್ರಿ ಅಲ್ವಾ, ನೇರಳೆ ಹಣ್ಣು ತಿಂದಾದ್ಮೇಲೆ ನೇರಳೆ ಹಣ್ಣಿನ ಬೀಜನ ಯಾಕೆ ಬಿಸಾಡಬಾರ್ದು ಅಂತ ನಿಮಗೆ ಈ ವಿಡಿಯೋ ನೋಡಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ತೋರಿಸಿರೋ ರೀತಿ ನೀವು ಮಾಡಿಕೊಂಡು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ನೇರಳೆ ಬೀಜದ ಉಪಯೋಗನ ತಿಳ್ಕೊಳ್ಳೋದಾದ್ರೆ ಶುಗರ್ ಇರೋರಿಗೆ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಶುಗರ್ ಕಮ್ಮಿ ಆಗುತ್ತೆ. ಹಾಗೆ ಮಧುಮೇಹ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು. ಬಟ್ ಅವರು ಮೆಡಿಸನ್ ಏನಾದರೂ ತಗೊಳ್ತಾ ಇದ್ರೆ ಡಾಕ್ಟರ್ನ ಕೇಳ್ಬಿಟ್ಟು ಒಂದ್ಸಲ ಕನ್ಫರ್ಮ್ ಮಾಡಿಕೊಂಡು ತಗೊಳ್ಬೇಕೋ ತಗೊಳ್ಬಾರ್ದ ಅಂತ ಕೇಳ್ಬಿಟ್ಟು ಸೇವಿಸೋದ್ರಿಂದ ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಈ ನೇರಳೆ ಬೀಜದ ಪೌಡರ್ನ ನಾವು ಸೇವಿಸೋದ್ರಿಂದ ಏನಾದರೂ ಅಜೀರ್ಣ, ಹೊಟ್ಟೆ ಉಬ್ರ ಆ ಥರ ಇತ್ತು ಅಂತಂದರೆ ಸರಿ ಹೋಗುತ್ತೆ. ಹಾಗೆಯೇ ಈ ನೇರಳೆ ಬೀಜದ ಪೌಡರನ್ನು ನಾವು ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತೆ.
ಹಾಗೆ ತೂಕ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ನಾನು ಹೇಳಿದೆ ಅಲ್ವಾ ಮುಂಚೆನೆ, ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆನಲ್ಲಿ ಅರ್ಧ ಅಥವಾ 1 ಟೇಬಲ್ ಸ್ಪೂನು ನೇರಳೆ ಬೀಜದ ಪೌಡರು ಬಿಸಿನೀರಲ್ಲಿ ಹಾಕ್ಕೊಂಡು ನಾವು ಸೇವಿಸೋದ್ರಿಂದ ಖಾಲಿ ಹೊಟ್ಟೆನಲ್ಲಿ ಸೊ ತೂಕ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಸೊ ತುಂಬಾ ಒಳ್ಳೆಯದು. ಸೊ ಹಾಗೆಯೇ ಈ ನೇರಳೆ ಬೀಜದ ಪೌಡರ್ನ ನಾವು ಸೇವಿಸೋದ್ರಿಂದ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಸೊ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಸೊ ನಾವು ಇದನ್ನು ಸ್ಕಿನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾದರೆ 1 ಟೇಬಲ್ ಸ್ಪೂನು ನೇರಳೆ ಬೀಜದ ಪೌಡರು, ಹಾಗೆ ಸ್ವಲ್ಪ ಮೊಸರು, ಜೇನುತುಪ್ಪ ಹಾಗೆ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು 10 ರಿಂದ 15 ನಿಮಿಷ ಬಿಟ್ಕೊಂಡು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಫೇಸು ತುಂಬ ಚೆನ್ನಾಗಾಗುತ್ತೆ. ಸೊ ನಿಮಗೆ ಈ ರೀತಿ ಮಾಡೋದಕ್ಕೆ ಸ್ವಲ್ಪ ಭಯ ಅಂತ ಅನಿಸಿದೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಭಯ ಆದರೆ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ ಕೈಗೆ ಹಚ್ಕೊಂಡ್ಬಿಟ್ಟು. ಸೊ ನಿಮಗೆ ಹಚ್ಕೊಂಡಾಗ ಉರಿಯೋದಾಗಲಿ ಕೆಂಪಗಾಗೋದಾಗಲಿ ಆ ಥರ ಅನಿಸಿದರೆ ಹಚ್ಕೊಳ್ಳೋದು ಬೇಡ. ನಿಮಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅಂತಂದರೆ ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ತುಂಬಾ ಬೆನಿಫಿಟ್ಸ್ ಇದೆ ಈ ನೇರಳೆ ಬೀಜದಿಂದ. ಸೊ ನೀವೇನಾದರೂ ನೇರಳೆ ಹಣ್ಣನ್ನು ತಿಂದ್ಬಿಟ್ಟು ನೇರಳೆ ಬೀಜನ ಬಿಸಾಕ್ತಾ ಇದ್ದರೆ ಸೊ ದಯವಿಟ್ಟು ಆ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬಾ ಬೆನಿಫಿಟ್ಸ್ ಇದೆ ನೇರಳೆ ಬೀಜಗಳಿಂದ ಹೆಲ್ತಿಗೆ. ಸೊ ನೀವೇನಾದರೂ ನೇರಳೆ ಹಣ್ಣನ್ನು ತಿಂದ್ಬಿಟ್ಟು ಬೀಜಗಳನ್ನ ಬಿಸಾಡ್ತಾ ಇದ್ದರೆ ದಯವಿಟ್ಟು ಇವತ್ತಿಗೆ ಸ್ಟಾಪ್ ಮಾಡಿ. ಸೊ ತಿಂದ ತಕ್ಷಣವೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೇರಳೆ ಬೀಜನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ನೀವು ಸೇವಿಸ್ಬೋದು. ಸೊ ದಯವಿಟ್ಟು ಯಾರು ಈ ತಪ್ಪನ ಮಾಡಬೇಡಿ. ಯಾಕಂದರೆ ನೇರಳೆ ಬೀಜಗಳನ್ನ ಈ ಥರ ಪೌಡ್ರ್ ಮಾಡಿಬಿಟ್ಟು ಮಾರ್ಕೆಟಲ್ಲೆಲ್ಲ ತುಂಬ ರೇಟಿಗೆ ಮಾರ್ತಾ ಇರ್ತಾರೆ. ಸೊ ಅದರಲ್ಲೇ ದುಡ್ಡು ಮಾಡ್ಕೊಳ್ತಾ ಇರ್ತಾರೆ. ಸೊ ನಿಮಗೆ ತಂದುಬಿಟ್ಟು ನೀವು ತಿಂದು ಬಿಸಾಡ್ಬಿಡ್ತೀರ ಅಲ್ವಾ, ಇದರಲ್ಲಿ ಯೂಸಸ್ಸೇ ಗೊತ್ತಿರೋದಿಲ್ಲ. ಸೊ ಇದರಿಂದ ದುಡಿಯೋರು ಕೂಡ ತುಂಬ ಜನ ಇದ್ದಾರೆ. ಸೊ ನೀವು ಕೂಡ ಇವತ್ತು ಹೇಳಿರೋ ಥರ ಟ್ರೈ ಮಾಡಿ ಮನೆಯಲ್ಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.